ಹೊತ್ತ ಮಕ್ಕಳ ಅಮ್ಮನ್ಕೇರಿ ಮಳೆಗಾಗಿ ಗುರ್ಜವ್ವ ಗೌರವ್ವ ಹೊತ್ತ ಮಕ್ಕಳಿಗೆ ಗಂಗೆ ಪೂಜೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮ್ಮನ್ಕೇರಿ ಗ್ರಾಮದಲ್ಲಿ ಗುರ್ಜವ್ವಳ ಹೊತ್ತ ಮಕ್ಕಳಿಗೆ ಗಂಗೆ ಪೂಜೆ ನೆರವೇರಿಸುವ ಮೂಲಕ ಗುರ್ಜಮ್ಮಳ ಹೊತ್ತ ಬಾಲಕ ಗ್ರಾಮದಲ್ಲೆಲ್ಲ ಮನೆ ಮನೆಗೆ ತೆರಳಿ ಪೂಜೆಗೈಯುವ ಮೂಲಕ ವರುಣದೇವರ ಕೃಪೆಗಾಗಿ ಆರಾಧಿಸಲಾಯಿತು. ಕರ್ನಾಟಕದ ಗ್ರಾಮೀಣ ಜಾನಪದ ಸಂಪ್ರದಾಯದಲ್ಲಿ ಗುರ್ಜಮ್ಮ ಅಥವಾ ಗೌರಮ್ಮ ಆರಾಧನೆ ಜಾರಿಯಲ್ಲಿದೆ. ಪ್ರಮುಖವಾಗಿ ಮಹಿಳಾ ಶಕ್ತಿಯ ಆರಾಧನೆ ಹಾಗೂ ಗ್ರಾಮೀಣ ಪಶುಪಾಲನಾ ಸಮುದಾಯಗಳ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ವಿಶಿಷ್ಟವಾದ ಜಾನಪದ ಆಚರಣೆಯಾಗಿದೆ. ಪ್ರಕೃತಿ, ಕೃಷಿ ಮತ್ತು ದೈವಭಕ್ತಿಯ ಸುಂದರ ಸಂಗಮವಾಗಿದೆ. ಗುರ್ಜವ್ವ ಆಚರಣೆಯು ಸ್ತ್ರೀ ಶಕ್ತಿಯ ಸಂಕೇತವಾದ ಗೌರಮ್ಮಳಿಗೆ ಗುರ್ಜಮ್ಮ ಮುಡಿಪಾಗಿರುತ್ತದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಗುರ್ಜವ್ವ ಆಚರಣೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಗುರ್ಜವ್ವ, ಗೌರವ್ವ ದೇವಿ ಪಶುಪಾಲಕರು ಮತ್ತು ಅವರ ಜಾನುವಾರುಗಳ ರಕ್ಷಕಿಯಾಗಿ ಪೂಜಿಸಲ್ಪಡುತ್ತಾಳೆ. ಮಹಿಳೆಯರು, ಯುವತಿಯರು, ಮಕ್ಕಳು ಒಗ್ಗೂಡಿ ಅರಿಶಿನ ಮತ್ತು ಮಣ್ಣಿನಿಂದ ಹಾಗೂ ನೈಸರ್ಗಿಕ ಸಾಮಗ್ರಿಗಳಿಂದ ಗುರ್ಜಮ್ಮ ಅಂದರೆ ಗೌರಮ್ಮಳ ವಿಗ್ರಹವನ್ನು ಸರಳ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ತಯಾರಿಸಲಾಗುತ್ತದೆ. ರಾತ್ರಿ ವೇಳೆ ಗುರ್ಜವ್ವ ಉತ್ಸವ ರಾತ್ರಿ ಸಮಯದಲ್ಲಿ ಆಚರಿಸಲಾಗುತ್ತದೆ. ದೇವಿಯ ವಿಗ್ರಹವನ್ನು ಗ್ರಾಮದ ವಿವಿಧ ದೇವಾಲಯಗಳಿಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ಈ ಸಂದರ್ಭದಲ್ಲಿ ಮಹಿಳೆಯರು ಕೈಯಲ್ಲಿ ತೈಲದೀಪಗಳನ್ನು ಹಿಡಿದು ಹೂವುಗಳನ್ನು ಅರ್ಪಿಸಿ ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಹಬ್ಬದ ಪ್ರಮುಖ ಆಕರ್ಷಣೆಯಾಗಿ ಪುರುಷ ಭಕ್ತರು ದೇವಿಯ ಮೇಲಿನ ಅಚಲ ಭಕ್ತಿಯ ಸಂಕೇತವಾಗಿ ಮುಖ್ಯ ದೇವಾಲಯದ ಎದುರು ಉರುಳು ಸೇವೆ ಉರುಳುವುದು ಮಾಡುತ್ತಾರೆ. ಜಾನಪದ ಹಾಡುಗಳು ಮತ್ತು ನೃತ್ಯ ಸೋಬಾನೆ ಪದಗಳ ಮೂಲಕ ಗುರ್ಜವ್ವಳ ಆರಾಧಿಸಲಾಗುತ್ತದೆ. ಈ ಆಚರಣೆಗಳಲ್ಲಿ ಮಹಿಳೆಯರು ವಿಶೇಷವಾಗಿ ಸೋಬಾನೆ ಪದಗಳನ್ನು ಹಾಗೂ ದೇವಿಯ ಮಹಿಮೆಯನ್ನು ಸಾರುವ ಜಾನಪದ ಗೀತೆಗಳನ್ನು ಹಾಡುತ್ತಾರೆ. ಗಂಗಮ್ಮ ಗೌರಮ್ಮ ಮುಂತಾದ ಜನಪ್ರಿಯ ಭಕ್ತಿ ಗೀತೆಗಳನ್ನು ಹಾಡಿ ಭಜನೆ ಮಾಡುವ ಮೂಲಕ ಆರಾಧಿಸಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಪ್ರಾರ್ಥಿಸಲಾಗುತ್ತದೆ. ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಮಕ್ಕಳು ಅರೆಬೆತ್ತಲಾಗಿ ಮಣ್ಣಿನ ಗುರ್ಜವ್ವಳನ್ನು ಕಟ್ಟಿಗೆಯ ಹಲಗೆಯ ಮೇಲೆ ಪ್ರತಿಷ್ಠಿಪಿಸಿಕೊಂಡು ವಿಶೇಷವಾಗಿ ಪೂಜಿಸಿ ಆರಾಧಿಸಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಅಮ್ಮನಕೆರೆ ಗ್ರಾಮದಲ್ಲಿ ಮಳೆರಾಯನ ಕರೆ ತರಲು ಈ ಥರ ಪ್ರಯತ್ನವನ್ನು ಮಾಡಲಾಗಿದೆ.